Okay students, the next chapter is chapter number 4 complex number. So complex number ಒಳಗೆ ನಿಮ್ಗೆ 3 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಸೊ ಈ 3 ಮಾರ್ಕ್ಸ್ ಕ್ವೆಶ್ಚನ್ ನೀವು ಕ್ವೆಶ್ಚನ್ ನಂಬರ್ 32 ಒಳಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕ್ವೆಶ್ಚನ್ ನಂಬರ್ 32 ಒಳಗೆ ನೀವು ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರೊಳಗೆ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಇಂಪಾರ್ಟೆಂಟ್ ಯಾವಪ್ಪ ಅಂತಂದ್ರೆ the first one, if x plus iy is equal to a plus ib divided by a minus ib, then prove that x square plus y square is equal to 1. ಸೊ ಎಕ್ಸ್ ಪ್ಲಸ್ iy ನ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ಈ ಟರ್ಮ್ನ ಪ್ರೂವ್ ಮಾಡಬೇಕು. ಸೊ ಕೊಟ್ಟಿರೋಂಥ ಟರ್ಮ್ನ ಎಕ್ಸ್ ಪ್ಲಸ್ iy is equal to a plus ib divided by a minus ib ಅಂತ ಬರ್ಕೊಂಡು ಎಕ್ಸ್ ಪ್ಲಸ್ ನ ನಾವೇನು ಮಾಡ್ಬೋದು, ಎಕ್ಸ್ ಮೈನಸ್ iy ನ ಏನು ಬರ್ಕೊಂಡ್ವಿ ಅಂತಂದ್ರೆ, ಸೊ ಇಲ್ಲಿ ಪ್ಲಸ್ ಇರುವಂಥ ಟರ್ಮ್ ನೆಗೆಟಿವ್ ಆಗುತ್ತೆ, ದ ನೆಗೆಟಿವ್ ಟರ್ಮ್ ಪ್ಲಸ್ ಆಗುತ್ತೆ. ಸೊ ನಮ್ಗೆ ಎಕ್ಸ್ ಪ್ಲಸ್ iy ಸಿಕ್ತು ಆ್ಯಂಡ್ ಎಕ್ಸ್ ಮೈನಸ್ iy ಸಿಕ್ತು. ದೆನ್ ನಾವೀಗೇನು ಮಾಡ್ಬೋದು, ಡೈರೆಕ್ಟಾಗಿ ಎಲ್ ಎಚ್ ಎಸ್ ಪಾರ್ಟ್ನ ತೊಗೊಂಡು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ನ ನಾವೇನಂತ ಬರೀಬೋದು ಅಂತಂದ್ರೆ ಎಕ್ಸ್ ಪ್ಲಸ್ ಐ ಇಂಟು ವೈ ಇಂಟು ಎಕ್ಸ್ ಮೈನಸ್ ಐ ಇಂಟು ವೈ ಅಂತ ಬರಿಬೋದು. ಸೊ ಎರಡನ್ನೂ ನೀವು ಮಲ್ಟಿಪಲ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಅದಕ್ಕೆ ಅಗೇನ್ ಇದೇ ಟರ್ಮ್ ಬರುತ್ತೆ. ಓಕೆ, ಸೊ ಇದ್ರ ವ್ಯಾಲ್ಯೂ ನೀವು ಆಲ್ರೆಡಿ ಇಲ್ಲಿ ಮೇಲೆ ಬರ್ದಿದ್ದೀರಿ. ಎಕ್ಸ್ ಪ್ಲಸ್ iy ಟರ್ಮು ಇದನ್ನ ಆ್ಯಸ್ ಇಟ್ ಇಸ್ ಫಿಲ್ ಮಾಡಿರಿ ಆ್ಯಂಡ್ ಎಕ್ಸ್ ಮೈನಸ್ ಐ ಇಂಟು ವೈನ ಟರ್ಮು ಇಲ್ಲಿ ಐತಲ್ಲ ಇದನ್ನ ಇಲ್ಲಿ ಫಿಲ್ ಮಾಡಿರಿ. ಸೊ ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಕ್ಯಾನ್ಸಲ್ ಆ್ಯಂಡ್ ನೆಗೆಟಿವ್ ಟರ್ಮ್ ಕ್ಯಾನ್ಸಲ್ ಆಗಿ ನಿಮ್ಗೆ ಒನ್ ಬರುತ್ತೆ. ಸೊ ಇದನ್ನ ಹೆಂಗೆ ಮಾಡ್ಬೋದು, ನೀವು ಎಲ್ ಎಚ್ ಎಸ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೋದು. ಸೊ ಇದು ಒಂದು ಮೆಥಡ್. ಸೊ ಇದು ನಮ್ಗೆ ಆಗಲ್ಲಪ್ಪ ಅಂತಂದ್ರೆ ಇನ್ನೊಂದು ಮೆಥಡ್ ಐತಿ. ಸೊ ಈ ಎರಡನೇ ಮೆಥಡ್ ಒಳಗೆ ಏನು ಮಾಡ್ಬೋದು ನೀವು, ಸೊ ಇದನ್ನು ನಿಮಗೆ NCERT ಒಳಗೆ ಕೊಟ್ಟಿದ್ದಾರೆ. ಸೊ ಇದು ಎರಡನೇ ಮೆಥಡ್ ಏನಪ್ಪ ಅಂತಂದ್ರೆ, ಸೊ ಎಕ್ಸ್ ಪ್ಲಸ್ ಐ ಇಂಟು ವೈ ಕೊಟ್ಟಿರೋಂಥ ಟರ್ಮ್ನ ನೀವೇನು ಮಾಡ್ಕೋಬೇಕು, ಸೊ ರೆಸಿಪ್ರೊಕಲ್ ಡಿನಾಮಿನೇಟರ್ ಏನೈತಲ್ಲ ಅದನ್ನ ನೀವೇನು ಮಾಡ್ಕೋಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ಎ ಮೈನಸ್ ಐ ಇಂಟು ಬಿನ ಏನು ಮಾಡಬೇಕು, ಎ ಪ್ಲಸ್ ಐ ಬಿ ಆ್ಯಂಡ್ ಎ ಪ್ಲಸ್ ಐ ಬಿನ ಈ ಥರ ಬರ್ಕೊಂಡು ದೆನ್ ಇವಾಗ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪಲ್ ಮಾಡಿದ್ಮೇಲೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಂಟು ಐ ಬರುತ್ತೆ. ಡಿನಾಮಿನೇಟರು ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಫಾರ್ಮುಲಾನ ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮ್ಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ನೀವು ಈ ಥರ ಬರೀಬೇಕು. ದೆನ್ ಇದಾದಮೇಲೆ ಎ ಪ್ಲಸ್ iy ಈಸ್ ಈಕ್ವಲ್ ಟು ಎ ಮೈನಸ್ a square minus b square divided by a square plus b square plus 2ab divided by a square plus b square into y. ಸೊ ಇನ್ನೇನು ಮಾಡಬೇಕು, a plus ib ಫಾರ್ಮ್ ಒಳಗೆ ಬರ್ಕೋಬೇಕು. ಸೊ ದಿಸ್ ಈಸ್ ಅ ರಿಯಲ್ ಪಾರ್ಟ್ ಆ್ಯಂಡ್ ದಿಸ್ ಒನ್ ಈಸ್ ಅ ಇಮ್ಯಾಜಿನರಿ ಪಾರ್ಟ್. ಸೊ ರಿಯಲ್ ಪಾರ್ಟ್ನ ಡಿನಾಮಿನೇಟರ್ ಒಳಗೆ ಒಂದು ಸೈಡ್ ಬರ್ಕೊಂಡು ಇಮ್ಯಾಜಿನರಿ ಪಾರ್ಟ್ನ ಏನು ಮಾಡಬೇಕು, ನೀವು ಡಿನಾಮಿನೇಟರ್ ಬರ್ಕೊಂಡು ಒಂದು ಸೈಡ್ ಬರ್ಕೋಬೇಕು. ಸೊ ಇವಾಗ ಇದೇನಾಯಿತು, a plus iy ಆಯಿತು. ಸೊ ಇದನ್ನು ನೀವು ಅಗೇನ್ a ಮೈನಸ್ iy ನ ಬರ್ಕೊಂಡು, ಸೊ ಇದನ್ನು ಇಲ್ಲಿರುವಂಥ ಮಿಡಲ್ ಪಾಸಿಟಿವ್ ಟರ್ಮ್ನ ನೆಗೆಟಿವ್ ಆಗಿ ಬರ್ಕೊಂಡ್ರೆ ಅಂದ್ರೆ ಎ ಪ್ಲಸ್ iy ಟರ್ಮ್ ಇದ್ದಿದ್ದು ಎ ಮೈನಸ್ iy ಟರ್ಮ್ ಆಗುತ್ತೆ. ಸೊ ಇವಾಗ ಎರಡು ಟರ್ಮ್ ಸಿಕ್ಕು ನಿಮ್ಗೆ. ದೆನ್ ಎಲ್ ಎಚ್ ಎಸ್ ಪಾರ್ಟ್ ಏನೈತಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಐತಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ iy ಇಂಟು ಎಕ್ಸ್ ಮೈನಸ್ iy ಅಂತ ಬರ್ಕೊಂಡು, ಸೊ ಈ ಟರ್ಮ್ ನೀವು ಆಲ್ರೆಡಿ ಫೈಂಡ್ ಮಾಡಿದಿರಿ. ಸೊ ದಿಸ್ ಈಸ್ ಎಕ್ಸ್ ಪ್ಲಸ್ iy ಟರ್ಮ್ ಆ್ಯಂಡ್ ದಿಸ್ ಒನ್ ಈಸ್ ಎಕ್ಸ್ ಮೈನಸ್ iy ಟರ್ಮ್. ಸೊ ಎರಡೂ ಏನು ಮಾಡಬೇಕು, ಮಲ್ಟಿಪಲ್ ಮಾಡಿದ್ರಿ ಅಂದರೆ ನಿಮ್ಗೆ ಏನು ಸಿಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ a square minus b square whole square divided by a square plus b square whole square ಪ್ಲಸ್ 4a square b square divided by a square plus b square whole square ಈ ಟರ್ಮ್ ಸಿಗುತ್ತೆ. ದೆನ್ ಇವಾಗ ನೀವು ಇದನ್ನೇನು ಮಾಡಬೇಕು, ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ ಯು ಗೆಟ್ ಫೈನಲ್ ರಿಸಲ್ಟ್ 1. ಸೊ ಎರಡರೊಳಗೆ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತಾ ಆ ಮೆಥಡ ಯೂಸ್ ಮಾಡಿಕೊಂಡು ನೀವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಸೊ ಬೆಟರ್ ಒನ್ ಈಸ್ ದಿಸ್ ಈಸ್ ವೆರಿ ಸಿಂಪಲ್. ಸೊ ಕೊಟ್ಟಿರೋಂಥ ಟರ್ಮ್ನ ನೀವೇನು ಮಾಡಬೇಕು, ನೆಗೆಟಿವ್ ಒಳಗೆ ಬರ್ಕೊಂಡು ದೆನ್ ಡಿವೈಡ್ ಬೈ ಮಾಡಿಬಿಡಿ, ಮಲ್ಟಿಪಲ್ ಮಾಡಿಬಿಟ್ರೆ ಕ್ಯಾನ್ಸಲ್ ಆಗಿ ಏನು ಬಿಡುತ್ತೆ, ನಿಮ್ಗೆ ಈಸಿಯಾಗಿ ಆನ್ಸರ್ ಜಲ್ದಿ ಬಂದುಬಿಡುತ್ತೆ. ಸೊ ಇದು ಸ್ವಲ್ಪ ಲೆಂದಿ ಪ್ರೊಸೆಸ್ ಐತಿ. ನಿಮ್ಮ NCERT ಒಳಗೆ ಏನು ಮಾಡಿದಾರೆ, ಇದೇ ಟರ್ಮ್ನ ಬಿಡಿಸಿದ್ದಾರೆ ಅವರು. ಓಕೆ, ದ ನೆಕ್ಸ್ಟ್ ಒನ್ ಇಲ್ಲಿ ಏನೈತಪ್ಪ ಅಂತಂದ್ರೆ ಎಕ್ಸ್ಪ್ರೆಸ್ ಎ ಪ್ಲಸ್ ಐ ಬಿ ಫಾರ್ಮ್. ಸೊ ಎಕ್ಸ್ಪ್ರೆಸ್ ಏನು ಮಾಡ್ಬೇಕು, ನಾವು ಎ ಪ್ಲಸ್ ಐ ಬಿ ಫಾರ್ಮ್ ಒಳಗೆ ಇದನ್ನು ಬರೀಬೇಕು. ಸೊ ಏನಪ್ಪ ಕ್ವಶನ್ನು, 3 ಪ್ಲಸ್ ಐ ಇಂಟು ರೂಟ್ 5 ಇಂಟು 3 ಮೈನಸ್ ಐ ಇಂಟು ರೂಟ್ 5. ಓಕೆ, ದ ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ರೂಟ್ 3 ಪ್ಲಸ್ ರೂಟ್ 2i ಮೈನಸ್ ರೂಟ್ 3 ಮೈನಸ್ ಐ ಇಂಟು ರೂಟ್ 2. ಓಕೆ, ಸೊ ಇದನ್ನ ಹಿಂಗೆ ಸಾಲ್ವ್ ಮಾಡಬೇಕು. ಸೊ ಅಗೇನ್ ಸಿಂಪ್ಲಿಫೈ ಮಾಡಿರಿ. ಸೊ ಮಲ್ಟಿಪಲ್ ಮಾಡಿರಿ, 1/1 3 ಇಂಟು 3 ಮಾಡಿದ್ರೆ 3 ಸ್ಕ್ವೇರ್. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮ್ ಒಳಗೆ ಐತಿದ್ದು ಹೌದಾ. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ನ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಎ ಪ್ಲೇಸ್ ಒಳಗೆ 3 ಐತಿ, ಸೊ ಎ ಸ್ಕ್ವೇರು, ಬಿ ಪ್ಲೇಸ್ ಒಳಗೆ ಐ ಇಂಟು ರೂಟ್ 5 ಐತಿ. ಸೊ ಎ ಪ್ಲಸ್ ಬಿ ಎ ಮೈನಸ್ ಬಿ ವಿಚ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಡಿನಾಮಿನೇಟರ್ ಒಳಗೆ ಏನು ಮಾಡಿರಿ, ಜಸ್ಟು ಬ್ರ್ಯಾಕೆಟನ್ನು ಓಪನ್ ಮಾಡಿರಿ, ರೂಟ್ 3 ಆ್ಯಂಡ್ ರೂಟ್ 2 ಇಂಟು ಐ ಮೈನಸ್ ರೂಟ್ 3 ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇಲ್ಲೇನಾಗುತ್ತೆ, ಐ ರೂಟ್ 2 ಆಗುತ್ತೆ. ಸೊ ರೂಟ್ 3 ಕ್ಯಾನ್ಸಲ್ ಆಗಿ 3 ಸ್ಕ್ವೇರ್ ಅಂತಂದ್ರೆ 9 ಬರುತ್ತೆ. ಸೊ ರೂಟ್ 5 ಸ್ಕ್ವೇರ್ ಮಾಡಿದ್ರೆ 5 ಬರುತ್ತೆ. ಐ ಸ್ಕ್ವೇರ್ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಇಡ್ರಿ. ಸೊ ಐ ಸ್ಕ್ವೇರ್ ವ್ಯಾಲ್ಯೂ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ -1. ಸೊ -1 ಐ ಸ್ಕ್ವೇರ್ ವ್ಯಾಲ್ಯೂ ಬರೋದ್ರಿಂದ ಇದೇನಾಗುತ್ತೆ, +5 ಆಗುತ್ತೆ. ಆ್ಯಂಡ್ ಡಿನಾಮಿನೇಟರ್ ರೂಟ್ 3 ಕ್ಯಾನ್ಸಲ್ ಮಾಡಿದ ಮೇಲೆ 2 ರೂಟ್, ಸೊ ಇಲ್ಲೇನಿರುತ್ತೆ ರೂಟ್ 2i ಇಂಟು ರೂಟ್ 2i ಅಂತಂದ್ರೆ ನಾವು 2 ರೂಟ್ i ಅಂತ ಬರಿಬೋದು. ದೆನ್ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ ನೀವು,
ಸೊ 9 ಪ್ಲಸ್ 5ನ ಸಮ್ ಮಾಡಿದ್ರೆ ಅಂದರೆ 14 ಬರುತ್ತೆ. ಡಿವೈಡ್ ಬೈ 2 ಇರೋದ್ರಿಂದ ಇದು ಕ್ಯಾನ್ಸಲ್ ಆಗಿ 7/√2 ಇಂಟು ಐ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಐ ವ್ಯಾಲ್ಯೂನ ಫಿಲ್ ಮಾಡಿರಿ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಐ ವ್ಯಾಲ್ಯೂನ ಫಿಲ್ ಮಾಡೋದ್ರಿಂದ 7 ಇಂಟು ಐ 7i ಆಗುತ್ತೆ. ಸೊ √2 ಇಂಟು ಐ ಮಾಡಿದರೆ √2 ಇಂಟು ಐ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂ -1 ಇರೋದ್ರಿಂದ ಸೊ ಈ ಟರ್ಮ್ ಏನಾಗುತ್ತೆ ಇಲ್ಲಿ ನೆಗೆಟಿವ್ ಆಗುತ್ತೆ. ಸೊ ಈ ಟರ್ಮ್ ನಿಮ್ಗೆ ಸಿಕ್ತು. ಬಟ್ ನೀವೇನು ಮಾಡಬೇಕು, ಇದನ್ನ a+ib ಫಾರ್ಮ್ ಒಳಗೆ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಇಮ್ಯಾಜಿನರಿ ಪಾರ್ಟ್ ಇರೋದ್ರಿಂದ a+ib ಒಳಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಿ ನೀವು? ಸೊ ರಿಯಲ್ ಪಾರ್ಟ್ನ 0 ಬರ್ಕೊಂಡು ಸೊ ಐ ಇಂಟು ಇಮ್ಯಾಜಿನರಿ ಪಾರ್ಟ್ನ ಬರೀಬೇಕು. ಸೊ ಈ ಥರ ಬರೆದ್ರಿ ಅಂದ್ರೆ ನಿಮ್ಗೆ a+ib ಫಾರ್ಮ್ ಒಳಗೆ ಸಿಗುತ್ತೆ. ಇಂದ ಲಾಸ್ಟ್ ಒನ್. ಸೊ ಥರ್ಡ್ ಮೆಥಡ್ ಯಾವ್ದಪ್ಪ ಅಂತಂದ್ರೆ ಕಾಂಜುಗೇಟ್. ಸೊ ಕಾಂಜುಗೇಟ್ ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಏನು ಮಾಡಿರ್ತಾರೆ, ಅಗೇನ್ ಬ್ರಾಕೆಟ್ ಹಾಕಿದ್ದಾರೆ. ಸೊ 3 - 2i ಇಂಟು 2 + 3i ಡಿವೈಡ್ ಬೈ 1 + 2i ಇಂಟು 2 - i. ಸೊ ಫಸ್ಟು ನಂಬರ್ನ ಮಲ್ಟಿಪಲ್ ಮಾಡಿರಿ. 3 ಇಂಟು 2ನ ಮಲ್ಟಿಪಲ್ ಮಾಡಿದರೆ 6 ಬರುತ್ತೆ. 3 ಇಂಟು 3i ಮಾಡಿದರೆ 9i ಬರುತ್ತೆ. ಸೊ ಮೈನಸ್ ಇಂಟು 2i ಇಂಟು 2 ಮಾಡಿದರೆ 4i ಬರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಸೊ ಮೈನಸ್ ಬರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಮಾಡಿದರೆ ನಿಮ್ಗೆ ಏನು ಬರುತ್ತೆ, ಪ್ಲಸ್ ಬರುತ್ತೆ. ಸೊ ದಿಸ್ ಒನ್ ಈಸ್ ಐ ಇಂಟು ಐ ಮಾಡಿದ್ರೆ ಇಲ್ಲಿ ಐ ಸ್ಕ್ವೇರ್ ಇರೋದ್ರಿಂದ ನಾವು ಇಲ್ಲಿ ಲಾಸ್ಟ್ ಟರ್ಮ್ ನಿಮ್ಗೆ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ 6 + 6 ಅಂದರೆ 12 ಆಯಿತು. ಸೊ 9i ಒಳಗೆ 4i ಹೋಯ್ತು ಅಂದ್ರೆ 5i ಉಳಿತು. ಮಾಡಿರಿ, ಜಸ್ಟ್ ಮಲ್ಟಿಪಲ್ ಮಾಡಿರಿ. ಸೊ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಮಲ್ಟಿಪಲ್ ಮಾಡಿದ್ರೆ ಅಂದ್ರೆ 2 - i + 4i + 2 ಬರುತ್ತೆ. ದೆನ್ ಇದನ್ನ ಸಾಲ್ವ್ ಮಾಡಿರಿ, ನಿಮ್ಗೆ 4 + 3i ಬರುತ್ತೆ. ಸೊ ಈ ಟರ್ಮ್ ಬಂದ ಮೇಲೆ ನೀವು ಅಗೇನ್ ಏನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಸೊ 4 - 3iನ ಮಲ್ಟಿಪಲ್ ಮಾಡಿರಿ. ದೆನ್ ಅಗೇನ್ ಮೇಲ್ ಮಲ್ಟಿಪ್ಲೈ ಮಾಡಿದ್ರಲ್ಲ ಅದೇ ಥರ ಇಲ್ಲಿ ಮಲ್ಟಿಪಲ್ ಮಾಡಿದ್ರಿ ಅಂತಂದ್ರೆ ಸೊ ಈ ಟರ್ಮ್ ಬರುತ್ತೆ. ಈ ಟರ್ಮ್ ಆದಮೇಲೆ ಡಿವೈಡ್ ಬೈ ಸೊ ಇಲ್ಲಿ a+b ಆ್ಯಂಡ್ a - b ಫಾರ್ಮ್ ಐತಿ. ಸೊ a+b a - b ಫಾರ್ಮ್ ಇರೋದ್ರಿಂದ 16 + 9 ಬರುತ್ತೆ ವ್ಯಾಲ್ಯೂ. ಸೊ 16 + 9 ಆಯಿತು. ಸೊ 16 + 9 ಅಂದರೆ 25 ಆಯಿತು. ಸೊ 48 + 15 ಅಂದರೆ 63 ಆಗುತ್ತೆ. ಸೊ 36i ಒಳಗೆ ಸೊ 20i ಹೋಯಿತು ಅಂತಂದ್ರೆ -16i ಬರುತ್ತೆ. ಸೊ ಇವಾಗ ಇದು ಏನಾಯಿತು, ಟರ್ಮ್ನ ನೀವು ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟ್ನ ಸಪ್ರೇಟಾಗಿ ಬರೀಬೇಕು. 63 / 25 ಅನ್ನೋದು ರಿಯಲ್ ಪಾರ್ಟ್ ಆಗಿರುತ್ತೆ. 16 / 25 ಅನ್ನೋದು ಇಮ್ಯಾಜಿನರಿ ಪಾರ್ಟ್ ಆಗಿರುತ್ತೆ. ಸೊ ಇವಾಗ ಇಮ್ಯಾಜಿನರಿ ಪಾರ್ಟು ರಿಯಲ್ ಪಾರ್ಟ್ನ ಸಪ್ರೇಟ್ ಬರೆದ ಮೇಲೆ ನೀವು ಏನು ಮಾಡಬೇಕು, ಕಾಂಜುಗೇಟ್ ಮಾಡಬೇಕು. ಸೊ ಕಾಂಜುಗೇಟ್ ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ರಿಯಲ್ ಪಾರ್ಟ್ನ ಆ್ಯಸ್ ಇಟ್ ಈಸ್ ಇಟ್ಟು ಇಮ್ಯಾಜಿನರಿ ಪಾರ್ಟ್ನ ಏನು ಮಾಡಬೇಕು, ಸೈನ್ನ ಚೇಂಜ್ ಮಾಡಬೇಕು ನೀವು. ಸೊ ಇಮ್ಯಾಜಿನರಿ ಪಾರ್ಟ್ದ ಸೈನ್ ನೆಗೆಟಿವ್ ಇರೋದ್ರಿಂದ ಇಲ್ಲಿ ಏನು ಮಾಡಬೇಕು ನೀವು, ಕಾಂಜುಗೇಟ್ ಒಳಗೆ ಪ್ಲಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಇಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಈ ಚಾಪ್ಟರ್ ಒಳಗೆ ಆರಾಮಾಗಿ ನೀವು 3 ಮಾರ್ಕ್ಸನ್ನು ಪಡ್ಕೋಬೋದು.